ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಮಣಿಪಾಲದಲ್ಲಿರೋ ಸಾಲುಮರದ ತಿಮ್ಮಕ್ಕ ಪಾರ್ಕಿಗೆ ಹೋಗಿದ್ದೀನಿ. ಇದು ಅದರ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ, ಪಾರ್ಕ್ ಹೇಗಿದೆ ಅಂತ ನೋಡೋಣ. ಇದು ಒಳಗಡೆ ಬಂದಿದ ತಕ್ಷಣ ಈ ರೀತಿ ಇದೆ, ಫುಲ್ಲು ಮರಗಳಿದೆ. ಇದೊಂದು ಸ್ಟ್ಯಾಚ್ಯೂ ನೋಡಿ, ಇದು ಮರದಲ್ಲೇ ಮಾಡಿರೋದಂತೆ. ಇದು ಸುಮಾರು 10ರಿಂದ ಒಂದು 12 ಎಕರೆ ಇರ್ಬೋದು, ಅಷ್ಟು ದೊಡ್ಡದಾಗಿದೆ ಇದು ಪಾರ್ಕು. ಇದು ನಮ್ಮ ಸರ್ಕಾರ ಸಾಲುಮರದ ತಿಮ್ಮಕ್ಕ ನೆನಪಿಗಾಗಿ ಎಷ್ಟೊಂದು ಪಾರ್ಕ್ಗಳು ಮಾಡಿದೆ ಅಲ್ಲ, ಅದರಲ್ಲಿ ಇದು ಕೂಡ ಒಂದು. ನೋಡಿ, ಇದು ಮರದಲ್ಲೇ ಮಾಡಿರೋದು ಇದು ಸ್ಟ್ಯಾಚ್ಯೂ. ಮತ್ತು ಇಲ್ಲಿಂದ ಈ ಕಡೆ ಸೀದಾ ಬಂದರೆ ಎಲ್ಲ ಫುಲ್ಲು ಮರಗಳೇ ಇರೋದು. ನೋಡಿ, ಇದು ಹೀಗೆ ಕಾಣುತ್ತೆ. ಇದು ಫುಲ್ಲು ಮರಗಳೇ ಬೆಳೆಸಿದ್ದಾರೆ. ಆದರೆ ತುಂಬ ಒಂದು ಇದು ಮಾಡಿದ್ದಾರೆ ಅಂತ ಇಲ್ಲ, ಏನು ಅಂದರೆ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ತುಂಬ ದೊಡ್ಡದಾಗಿದೆ ಅಲ್ಲ. ಮೊದಲು ನಾವೊಂದು 4-5 ವರ್ಷದ ಕೆಳಗಡೆ ಹೋದಾಗೆಲ್ಲ ತುಂಬ ಮೇಂಟೈನ್ ಮಾಡಿದರು. ಇದೆಲ್ಲ ಈಗ ಅಷ್ಟೊಂದು ಮೇಂಟೆನೆನ್ಸ್ ಕಾಣ್ತಿಲ್ಲ. ನೋಡಿ, ಇಲ್ಲಿಂದ ಹೀಗೆ ಸೀದೆ ಬಂದರೆ ಇಲ್ಲೊಂದು ಸ್ಟ್ಯಾಚ್ಯೂ ಥರ ಇದೆ. ಸಾಲುಮರದ ತಿಮ್ಮಕ್ಕ ಅವರು ಮೊನ್ನೆ ತಾನೇ ತೀರಿ ಹೋಗಿದ್ರಲ್ಲ ಫ್ರೆಂಡ್ಸ್. ಅವರು ಇರುವಾಗಲೇ ಬಂದು ನಾನು ಇದೊಂದು ವೀಡಿಯೋ ತೆಗೆದು ಮಾಡಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ ನನಗೆ. ಹೋಗಲಿ, ಈಗಲಾದರೂ ಅವರ ನೆನಪಿಗೋಸ್ಕರ ಅವ್ರಿಗೊಂದು ಶ್ರದ್ಧಾಂಜಲಿ ರೀತಿಯಲ್ಲಿ ಕೊಡೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಬಟರ್ಫ್ಲೈ ಆಗಿ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಕೆಲವೆಲ್ಲ ಸ್ಟ್ಯಾಚ್ಯೂಸ್ ಹಾಕಿದ್ದಾರೆ. ಆದರೆ ಕೆಲವು ಮೊದಲೆಲ್ಲ ಏನಿತ್ತು ಅಂದರೆ ಒಂದು ಫೌಂಟೇನ್ ಇತ್ತು. ನೋಡಿ, ಇಲ್ಲೊಂದು ಸ್ಟ್ಯಾಚ್ಯೂ ಇದೆ. ಇದು ನಿಜ ಮನುಷ್ಯ ಕೂತ್ಕೊಂಡಾಗೆ ಇತ್ತು, ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಕೆಲವು ಈ ಬಸವನ ಹುಳು ಎಲ್ಲ, ಶಂಖದ ಹುಳು ಎಲ್ಲ ಬರುತ್ತಲ್ಲ, ಅದರದ್ದೆಲ್ಲ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಈ ಆಮೆ ಇದೆಲ್ಲ, ಇದರ ಮೇಲೆಲ್ಲ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾರೆ. ಇವಾಗ ನಾನು ಬೆಳಗ್ಗೆ ಬಂದಿದ್ದರಿಂದ ಅಷ್ಟೊಂದು ಯಾರು ಜನ ಇಲ್ಲ. ಆದರೆ ಸಾಯಂಕಾಲ ಶನಿವಾರ ಭಾನುವಾರ ಬಂದರೆ ತುಂಬ ಮಕ್ಕಳಿರ್ತಾರೆ, ತುಂಬ ಜನ ಕೂಡ ಇರ್ತಾರೆ. ಮತ್ತು ಈ ಸಮ್ಮರ್ ಹಾಲಿಡೇಸಲ್ಲಿ, ದಸರಾ ಹಾಲಿಡೇಸಲ್ಲೆಲ್ಲ ಟೂರಿಸ್ಟ್ ಎಲ್ಲ ಬರ್ತಾರೆ. ನೋಡಿ, ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಸ್ವಾಮಿಗಳ ಚಿತ್ರ ಇದೆ. ಸುಮಾರು ಕಡೆ ಹೀಗೆ ಎಲ್ಲ ಸ್ಟ್ಯಾಚ್ಯೂಗಳು ಎಲ್ಲ ಹಾಕಿದ್ದಾರೆ. ತುಂಬ ಇಷ್ಟು ದೊಡ್ಡ ಪಾರ್ಕನ್ನು ಮೇಂಟೈನ್ ಮಾಡಬೇಕು ಅಂದ್ರೂ ಕಷ್ಟನೇ ಅಲ್ವಾ ಸ್ವಲ್ಪ. ಇಲ್ಲೊಂದು ಹಾಗೆ ಮುಂದೆ ಬಂದರೆ ಇಲ್ಲೊಂದು ನಮ್ಮ ಹಸಿರು ಕರ್ನಾಟಕ ಗ್ರೀನರಿ, ನಮ್ಮ ಕರ್ನಾಟಕದ ಒಂದು ಇದೆ. ಕರ್ನಾಟಕ ನೋಡಿ, ಮ್ಯಾಪ್ ಇದೆ. ಎಲ್ಲರೂ ಒಂದು ಇದು ಮಾಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ಮ್ಯಾಪಿಗೆ ತುಂಬ ಚೆನ್ನಾಗಿದೆ ಅದು. ನಾವು ಎಲ್ಲ ನೋಡಿ, ಇಲ್ಲೊಂದು ಬಂದು ಇದೊಂದು ಅಕ್ಕಿ ಗೂಡು, ಕಣಜದ್ದು ಒಂದು ಗೂಡು ಕಟ್ಟುತ್ತಲ್ಲ, ಅದು ಹಾಗೆ ಇದೆ. ಹೌಲು ಏನು ಹೇಳ್ತಾರಲ್ಲ, ಅದರದ್ದು ಗೂಡು ತುಂಬ ಚೆನ್ನಾಗಿದೆ. ನಾವು ನಮ್ಮ ಮಕ್ಕಳೆಲ್ಲ ಆ ಕಡೆಯಿಂದ ಮುಖ ಅದರೊಳಗಡೆ ಹಾಕಿ ಫೋಟೋ ತೊಗೊಳ್ತಿದ್ರು ಸಣ್ಣವರಿರುವಾಗ. ನೋಡಿ, ಅಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನೋಡಿ ಅದು. ಸಾಲುಮರದ ತಿಮ್ಮಕ್ಕಗೆ ನಾವು ತುಂಬ ಅವರಿಗೊಂದು ಗೌರವ ಕೊಡಬೇಕು ಫ್ರೆಂಡ್ಸ್. ಯಾಕೆಂದರೆ ಅವರಾಗೆ ಬದುಕಲಿಕ್ಕೆ ನಮಗೆ ಸಾಧ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾವು ನಮ್ಮ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾನೆ ಇರ್ತೇವೆ. ನೋಡಿ, ಇಲ್ಲೊಂದು ಬರುವಾಗ ಕಾಡು ಮನುಷ್ಯರ ಚಿತ್ರಗಳಿದು. ಇದು ಹೇಗೆ ಕಾಣುತ್ತೆ ಅಂದರೆ, ನೀವು ಹತ್ತಿರದಿಂದ ನೋಡುವಾಗ ನಿಜ ಮನುಷ್ಯರೇ ನಿಂತಿದ್ದಾರೆ ಏನೋ ಅನ್ನುವಷ್ಟು ನಮಗೆ ಇದು ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ ಕೆಲವೆಲ್ಲ. ಆದರೆ ಏನು ಅಂದರೆ ಮೇಂಟೈನ್ ಮಾಡಬೇಕಷ್ಟೇ, ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಒಳ್ಳೆಯದಿರುತ್ತೆ. ಕೆಲವೆಲ್ಲ ಕಾಡಲ್ಲೆಲ್ಲ ಹುಳುಗಳಿರುತ್ತಲ್ಲ, ಆ ರೀತಿ ಇದೆಲ್ಲ ಕೆಲವು ಚಿತ್ರಗಳನ್ನು ಹಾಕಿದ್ದಾರೆ. ಅಲ್ಲ, ನಾವು ನಮ್ಮ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾನೆ ಇರ್ತೇವೆ. ಆದರೆ ಅವರು ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಾಲು ಮರದ ತಿಮ್ಮಕ್ಕ ಅಂತ ಕರಿಬೇಕು ಅಂದರೆ, ಅಷ್ಟು ಆಲದ ಮರಗಳನ್ನು ಬೆಳೆಸಿ ಅವರು ಅದನ್ನು ಮಕ್ಕಳಾಗೆ ಬೆಳೆಸಿದ್ರಲ್ಲ, ಅವರು ತುಂಬ ಗ್ರೇಟೇ ಫ್ರೆಂಡ್ಸ್. ನೋಡಿ, ಇದು ನಮ್ಮ ದಕ್ಷಿಣ ಕನ್ನಡದ ಫೇಮಸ್ ಹುಲಿವೇಷ, ಪಿಲಿನಳಿಕೆ ಅಂತ ಕರಿತೇವೆ ಇದನ್ನು ನಾವು. ಇದರ ಸ್ಟ್ಯಾಚ್ಯೂ ಹಾಕಿದ್ದಾರೆ. ಇದನ್ನು ತುಂಬ ಒಳ್ಳೇದು ಮಾಡಿದ್ದಾರೆ. ತುಂಬ ಚೆಂದ ಕಾಣುತ್ತೆ ಇಲ್ಲಿ ನೋಡಲಿಕ್ಕೆ ಒಳಗಡೆ. ಇದು ಸ್ವಲ್ಪ ಬೆಳಗ್ಗೆನೇ ಹೊತ್ತಲ್ವ, ಬಿಸಿಲಿದೆ. ನಿಮಗೆ ಸಾಯಂಕಾಲ ತಂಪೊತ್ತಿಗೆ ಬಂದರೆ ನೆರಳಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಗಾಳಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೊಂದಿದೆ, ಇದು ಜೀರುಂಡೆ ಅಂತೆ, ಇದಕ್ಕೇನೋ ಯಾವುದೋ ಹೆಸರಿದೆ. ಇಲ್ಲಿ ಈ ಕಡೆ ಬಂದರೆ ಏನೋ ಬಸವನ ಹುಳು ಅಂತ ಏನೋ ಇತ್ತು. ಇದು ಈ ರೀತಿ ಎಲ್ಲ ಮಾಡಿದ್ದಾರೆ. ಮೊದಲೆಲ್ಲ ಇನ್ನೂ ತುಂಬ ಜಾಸ್ತಿ ಇತ್ತು, ಆದರೆ ಈಗ ಇಲ್ಲ. ಬಂದವರು ಕೂಡ ಅದನ್ನೆಲ್ಲ ಮುಟ್ತಾರೆ. ಆ್ಯಕ್ಚುಲಿ ಅವರು ಮುಟ್ಟಬಾರ್ದು, ಬೋರ್ಡ್ ಹಾಕಿದ್ದಾರೆ ಯಾವುದನ್ನು ನೀವು ಮುಟ್ಟಬಾರ್ದು ಅಂತ. ಇವ್ರು ಏನು ಮಾಡ್ತಾರೆ, ಟೂರಿಸ್ಟ್ ಬಂದವರೆಲ್ಲ ಅದ್ರ ಮೇಲೆ ಮಕ್ಕಳನ್ನು ಕೂತ್ಕೊಳಿಸಿ ಫೋಟೋ ತೆಗಿಯೋದು ಅದು ಇದೆಲ್ಲ ಮಾಡ್ತಾರೆ. ನಮ್ಮ ಜನಗಳಿಗೂ ಕೂಡ ಸ್ವಲ್ಪ ಆದರೂ ಮೇಂಟೆನೆನ್ಸ್ ಮಾಡುವ ಒಂದು ಇರಬೇಕು. ಬರೀ ಅವರು ಮಾತ್ರ ಅಲ್ವಲ್ಲ, ಅವರು ಗೇಟ್ ಹಿಂಗೆ ಅಡ್ಡ ಹಾಕಿರ್ತಾರೆ, ಅದನ್ನು ಮುರಿದು ಒಳಗಡೆ ಹೋಗ್ತಾರೆ, ಅದ್ರ ಮೇಲೆ ಕೂತ್ಕೊಳ್ಳಿಸ್ತಾರೆ,
ಫೋಟೋ ತೆಗಿತಾರೆ. ಅದರಿಂದ ಎಲ್ಲ ಹಾಳಾಗುತ್ತಲ್ಲ. ಅವರು ಎಷ್ಟು ಅಂತ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ? ಇಲ್ಲಿ ಮಳೆ ಕೂಡ ಜಾಸ್ತಿ, ಬಿಸಿಲು ಕೂಡ ಜಾಸ್ತಿ. ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಇದು ನೋಡಿ ಬೀಟ್ಲೆಸ್ ಜೀರುಂಡೆ ಅಂತೆ ಇದು. ಮೊದಲೆಲ್ಲ ಇದಕ್ಕೆ ಕಲರೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ಬಿಸಿಲೆಲ್ಲ ಜಾಸ್ತಿ ಅಲ್ಲ ನಮ್ಮ ಕಡೆ. ಈ ಮಂಗಳೂರು, ಉಡುಪಿ ಕಡೆ ಎಲ್ಲ ಕಂಡಪಟ್ಟೆ ಬಿಸಿಲು, ಮತ್ತು ಮಳೆ ಕೂಡ ಜಾಸ್ತಿ. ಆ ಮಳೆ ಬಿಸಿಲಿಗೆ ಎಲ್ಲ ಹಾಗಾಗಿ ಇದೊಂದು ನೋಡಿ, ಇದು ಕೂಡ ಇದೊಂದು. ಹೀಗೆ ತುಂಬ ಸ್ಟ್ಯಾಚುಗಳಿದೆ ನೋಡಿ. ಇಲ್ಲೊಂದು ಮೊಸಳೆ ಇಟ್ಟಿದ್ದಾರೆ. ನೀವು ಒಂದು ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ 1-1.5 ಗಂಟೆ ಹಿಡಿಯುತ್ತೆ, ಅಷ್ಟು ದೊಡ್ಡದಾಗಿದೆ. ಆದರೆ ನೋಡುವಂಥದ್ದು ಅಷ್ಟು ಸ್ವಲ್ಪನೇ ಇದೆ ಅನ್ನಿಸ್ತದೆ. ಯಾಕೆಂದರೆ ಜಲಪಾತ ಎಲ್ಲ ಇದೆ ಅಂತ ಹಾಕಿದ್ದಾರೆ, ಅದರಲ್ಲೆಲ್ಲ ನೀರೆಲ್ಲ ಏನೂ ಇರಲಿಲ್ಲ ನೋಡಿ. ಇದು ಮಕ್ಕಳಿಗೆ ಆಡಲಿಕ್ಕೆಲ್ಲ ಆ ಕಡೆ ಪಾರ್ಕ್ ಎಲ್ಲ ಇದೆ, ಜೋಕಾಲೆಲ್ಲ ಇದೆ ಆ ಕಡೆ. ನಾನು ಅದನ್ನೆಲ್ಲ ಕವರ್ ಮಾಡಲಿಲ್ಲ. ಅಲ್ಲೆಲ್ಲ ಆಡ್ತಾಯಿದ್ರು ಮಕ್ಕಳೆಲ್ಲ ಕೆಲವರು ನೋಡಿ. ಇಲ್ಲೂ ಇದೆ. ಮಕ್ಕಳಿಗೆ ಕರ್ಕೊಂಬಂದು ಒಮ್ಮೆ ತೋರಿಸ್ಬೋದು. ಒಮ್ಮೆ ಬಂದರೆ ನೀವು ಮಣಿಪಾಲಕ್ಕೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ. ಯಾಕೆಂದರೆ ನಾವು ಸಾಲು ಮರದ ತಿಮ್ಮಕ್ಕಗೋಸ್ಕರ ಆದರೂ ಒಂದು ಅವರಿಗೆ ಸೋಲಿಸುವ ಒಂದು ಕೃತಜ್ಞತೆಯಿಂದ ಅಂತಾದರೂ ನಾವು ಒಮ್ಮೆ ಇದಕ್ಕೆ ಭೇಟಿ ಕೊಡಬೇಕು. ಅಷ್ಟು ಒಳ್ಳೆ ಕೆಲಸ ಮಾಡಿರೋ ಅವರಿಗೆ ನಮ್ಮ ಸೈಡಿಂದ ಒಂದು ಸ್ವಲ್ಪ ಆದರೂ ಇದು ಮಾಡಬೇಕಲ್ಲ. ಮಕ್ಕಳಿಗೆ ತೋರಿಸಿ, ಇದು ಸಾಲು ಮರದ ತಿಮ್ಮಕ್ಕ ಯಾರು ಅಂದರೆ ಅವರಿಗೆ ಗೊತ್ತೇ ಇರಲ್ಲ. ಮುಂದಿನ ಪೀಳಿಗೆ ಸಾಲು ಮರದ ತಿಮ್ಮಕ್ಕ ಯಾರು ಅಂತ ಕೇಳಿದರೆ ಯಾರು ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಹಾಗಾಗಬಾರ್ದು. ಒಮ್ಮೆ ಕರ್ಕೊಂಡು ಬನ್ನಿ. ಅವರ ದೊಡ್ಡ ಫೋಟೋ ಇದೆ ಅಲ್ಲಿ. ನಾನು ಅದನ್ನು ತಮ್ಮನೇಲಿ ಹಾಕ್ತೇನೆ ನೋಡಿ. ಸಾಲು ಮರದ ತಿಮ್ಮಕ್ಕದ ಫೋಟೋವನ್ನು ಎಂಟ್ರೆನ್ಸ್ ಎದುರುಗಡೆ ಹಾಕಿದ್ದಾರೆ ಅವರು. ಇದು ಸಾಲು ಮರದ ತಿಮ್ಮಕ್ಕ ಅಂತ ಮಕ್ಕಳಿಗೆ ತೋರಿಸಿ ನೋಡಿ. ಇಲ್ಲೊಂದು ಕೋಣದ ಇದು ಹಾಕಿದ್ದಾರೆ. ಮೊದಲು ಇಲ್ಲೊಂದು ಸ್ಟ್ಯಾಚು ಇತ್ತು ಫ್ರೆಂಡ್ಸ್. ನಮ್ಮ ಉಡುಪಿ ಮಂಗಳೂರು ಸೈಡಲ್ಲಿ ಕಂಬಳ ಅಂತ ಆಡ್ತಾರೆ. ಆ ಕಂಬಳದ ಸ್ಟ್ಯಾಚು ಇತ್ತು, ಆದರೆ ಅದನ್ನೀಗ ತೆಗೆದಿದ್ದಾರೆ. ನಾನು ತುಂಬ ಹುಡುಕಿದೆ, ಇಡೀ ಪಾರ್ಕು ಓಡಾಡಿ ಹುಡುಕಿದೆ. ತುಂಬ ಚೆನ್ನಾಗಿತ್ತು ಆ ಸ್ಟ್ಯಾಚು. ಒಬ್ಬ ಮನುಷ್ಯ ಕೂತ್ಕೊಂಡು ಕಂಬಳ ಓಡಿಸೋದು ಸ್ಟ್ಯಾಚು. ನಿಮಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಇಲ್ಲಿ ತುಂಬ ಫೇಮಸ್ಸು ಕಂಬಳ ಅಂದರೆ. ಅದರದ್ದಿತ್ತು, ಆದರೆ ಈಗ ಇಲ್ಲ. ಅದೇನಾಗಿದೆಯೋ ಗೊತ್ತಿಲ್ಲ, ಹಾಳಾಗಿತ್ತು ಅಂತ ತೆಗೆದುಬಿಟ್ಟಿದ್ದಾರೋ ಏನೋ. ಹೀಗೆ ಅಲ್ಲಲ್ಲಿ ಕೆಲವು ಸ್ಟ್ಯಾಚುಗಳಿದೆ ನೋಡಿ. ಇಲ್ಲೊಂದು ಯಾವುದೋ ಪಕ್ಷಿದು ಸ್ಟ್ಯಾಚು ಇದೆ. ಇಲ್ಲೊಂದು ಅದರ ಪಕ್ಕಕ್ಕೆ ಬಂದರೆ ಇಲ್ಲೊಂದು ನವಿಲಿದು ಸ್ಟ್ಯಾಚು ಇತ್ತು ನೋಡಿ. ಇಲ್ಲೊಂದು ನವಿಲಿದೆ. ಹೀಗೆ ಅಲ್ಲಲ್ಲಿ ಇಟ್ಟಿದ್ದಾರೆ. ಅವರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡಿದ್ದಾರೆ. ಮತ್ತು ಜನಗಳು ಕೂಡ ಹಾಗೆ ಬರಬೇಕಲ್ಲ. ಇಲ್ಲಿ ಶನಿವಾರ ಭಾನುವಾರ ಮಾತ್ರ ಜನಗಳು ಬಂದರೆ ಅವರಿಗೂ ಸ್ವಲ್ಪ ಸಂಬಳ ಕೊಡಬೇಕು, ಪಾರ್ಕ್ ಮೇಂಟೈನ್ ಮಾಡಬೇಕು. ನಮ್ಮ ಸರ್ಕಾರ ಕೂಡ ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ ನೋಡಿ. ಇಲ್ಲೊಂದಿದೆ, ಇದು ಎತ್ತುಗಳು, ಜೋಡೆತ್ತು ಅಂತ ಹೇಳ್ತಾರಲ್ಲ ನಮ್ಮ ಸೈಡಲ್ಲೆಲ್ಲ, ಜೋಡೆತ್ತು ಅಂತ ಹೇಳ್ತಾರೆ. ಅದರದ್ದೊಂದು ಚಿತ್ರ ಇದು ನೋಡಿ. ಇಲ್ಲೊಂದು ಹುಲಿಗಳದ್ದು ಇದಿದೆ. ನಾವು ಅವರಂತೆ ಆಗಲು ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಸಾಲು ಮರದ ತಿಮ್ಮಕ್ಕನಾಗೆ ಆಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದರು, ಅಟ್ಲೀಸ್ಟ್ ನಾವು ಪ್ರಯತ್ನ ಆದರೂ ಪಡೋಣ ಅವರಾಗೆ ಆಗಲಿಕ್ಕೆ. ಇಲ್ಲೊಂದು ಆನೆ ಇದೆ ನೋಡಿ. ಇದು ತುಂಬ ಚೆನ್ನಾಗಿತ್ತು, ನನಗೆ ಇದೊಂದು ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಮಣಿಪಾಲಕ್ಕೆ ಬಂದರೆ ಇಲ್ಲಿ ಭೇಟಿ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.